ನನ್ನ ಕಷ್ಟದ ದಿನಗಳು ಅಂತ ಅನ್ಕೊಳ್ಳೋದೇ ಇಲ್ಲ. ತುಂಬಾ ಸ್ವಾರಸ್ಯಕರವಾದಂತ ರೀತಿಯಲ್ಲಿ ಮತ್ತು ಆಶ್ಚರ್ಯಕರವಾದಂತ ರೀತಿಯಲ್ಲಿ ಅದು ಮುಗೀತು 5 ವರ್ಷ. ಆಮೇಲಿಂದ ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ನನಗೆ ಜರ್ಮನಿಗೆ ಹೋಗೋದಕ್ಕೆ ಅವಕಾಶ ಸಿಕ್ತು. ಈ ವಿಚಾರವಾಗಿ ನಮ್ಗೆ ಮಾತಾಡ್ಸೋದಾದ್ರೆ ಅದೇ ಸಾಕಷ್ಟು ಆಫರ್ಸ್ ನಿಮ್ಗೆ ಕ್ರಿಯೇಟ್ ಆಗಿದೆ. ಅಂದ್ರೆ ಹೊರ ರಾಜ್ಯಗಳಿಂದನೂ ಬರ್ತದೆ, ಹೊರ ದೇಶಗಳಿಂದನೂ ಬರ್ತದೆ. ಸೊ ಆದ್ರೂ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಗ್ರಾಮೀಣ ಭಾಗಕ್ಕೆ ಬಂದು ನಮ್ಮ ಸ್ವಂತ ಊರಲ್ಲಿ ನಾನು ಸೇವೆ ಸಲ್ಲಿಸಬೇಕು ಅನ್ನೋ ಮನಸ್ಥಿತಿಗೆ ಬರ್ತೀನಿ. ಏನ್ ಕಾರಣ ಅಂತ? ಹೆಚ್ಚಿನವರೇ ಕಾರಣ ಆಗ್ತಾರೆ. ಏನ್ ಯಾವ ಒಂದು ಮಾರ್ಗದರ್ಶನ ನೀಡಿದ್ರು ಆಕ್ಚುಲಿ ಅವರು? ನಾನು ಯಾವಾಗಲೂ ಹೆಚ್ಚಿನ ಜೊತೆನಲ್ಲೇ ಇರ್ತಾ ಇದ್ದಿದ್ದು. ನಾನು ಸಮ್ಮರ್ ಹಾಲಿಡೇಸ್ ಬಂದಾಗ ನ್ಯಾಷನಲ್ ಕಾಲೇಜು ಬಸವನಗುಡಿನಲ್ಲಿ ಹೆಚ್ಚಿನ ಜೊತೆನಲ್ಲಿ 3 ದಿನ 4 ದಿನ ಅವ್ರ ರೂಮ್ ನಲ್ಲೇ ಇರ್ತಾ ಇದ್ದೆ. ಅವರು ಕೂಡ ಹಾಲಿಡೇಸ್ ಟೈಮ್ ನಲ್ಲಿ ಹೊಸೂರಿಗೆ ಬರೋರು. ನಾನು ಮತ್ತು ಹೆಚ್ಚಿನ ಇಬ್ರು ಒಂದೇ ರೂಮ್ ನಲ್ಲಿ ಹಲವಾರು ವರ್ಷಗಳು ಕಳೆದಿದ್ದೀವಿ. ಅವಾಗ ಅವರ ಮಾರ್ಗದರ್ಶನ ಕೂಡ ಅವ್ರು ಹೇಳ್ತಾನೆ ಇದ್ರು ಮೊದಲಿನಿಂದನು, ನೀನು ಎಂತ ಪರಿಸ್ಥಿತಿನಲ್ಲೂ ಕೆಲಸ ಹೋಗ್ಕೂಡ್ದಪ್ಪ, ನೀನು ನಮ್ಮೂರಿನಲ್ಲೇ ನಿಂತು ನೀನು ಜನಗಳಿಗೆ ಅನುಕೂಲ ಮಾಡಬೇಕು, ವೈದ್ಯಕೀಯ ಸೇವೆ ಸೌಲಭ್ಯವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದೇ ಪ್ರಕಾರ ನಾನು ಪಾಸ್ ಆದ್ಮೇಲೆ ನಮ್ಮ ಊರಿನಲ್ಲಿ ಒಂದು ಕ್ಲಿನಿಕ್ ಶುರು ಮಾಡಿದೆ. ಆ ಕ್ಲಿನಿಕ್ ಪ್ರಾರಂಭದ ದಿವಸದಿಂದ ನನಗೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತು. ನನಗೆ ಡಿಸಪಾಯಿಂಟ್ ಮಾಡಲಿಲ್ಲ ಅಂತ ಕಡೆದು ನಾನು 1953 ಅಥವಾ 52ರಲ್ಲಿ ನನ್ನ ಕ್ಲಿನಿಕ್ ಪ್ರಾರಂಭ ಮಾಡಿದ್ದು. ಅವತ್ತಿನ ದಿವಸದಿಂದ ನಾನು ಹೊಸೂರು ಬಿಟ್ಟು ಬೆಂಗಳೂರಿಗೆ ಬರೋ ತನಕನೂ ನನಗೆ ಅದು ತುಂಬಾ ಸ್ಫೂರ್ತಿದಾಯಕವಾದಂತ ಅವಕಾಶಗಳನ್ನು ಒದಗಿಸ್ಕೊಡ್ತಾ ಇತ್ತು. ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ಅನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಕೆಲವು ಆಗದೆ ಇರುವಂತಹ ಕಾಯಿಲೆಗಳನ್ನು ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಅದಕ್ಕೆ ಏನು ಕೊಡಬೇಕು ಚಿಕಿತ್ಸೆ, ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್. ಅಂದ್ರೆ ನಾನು ಡಾಕ್ಟರ್ ಆಗಿ ಹೊಸೂರಿಗೆ ಹೋದಾಗ ಕೂಡ ಗೋರಿಬಿದನೂರು ಅಂತ ಊರು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಕೂಡ ಒಂದು ಎಕ್ಸ್ರೇ ಫೆಸಿಲಿಟಿ ಇರಲಿಲ್ಲ.